ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಪುರಾತನ ವಸ್ತು ಪತ್ತೆಯಾಗಿದೆ. ಎರಡನೇ ದಿನದ ಉತ್ಖನನ ಕಾರ್ಯದ ವೇಳೆ ವಸ್ತು ಪತ್ತೆಯಾಗಿರುವುದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ ನಡೀತಾ ಇದೆ. 10 ಮೀಟರ್ ಉದ್ದ 10 ಮೀಟರ್ ಅಗಲ ಉತ್ಖನನ ಕಾರ್ಯ ನಡೆದಿರುವಂತದ್ದು. ಲಕ್ಕುಂಡಿಯಲ್ಲಿ ಸಿಕ್ಕಂತಹ ಚಿನ್ನ ಈಗ ಸರ್ಕಾರ ಆ ಭಾಗದಲ್ಲಿ ಉತ್ಖನನ ನಡೆಸ್ತಾ ಇದೆ. ಆ ಉತ್ಖನನ ಕಾರ್ಯ ಈಗ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಎರಡನೇ ದಿನದ ಉತ್ಖನನ ಸಂದರ್ಭದಲ್ಲಿ ಒಂದು ಪುರಾತನ ವಸ್ತು ಪತ್ತೆಯಾಗಿದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ ನಡೀತಾ ಇತ್ತು. 10 ಮೀಟರ್ ಉದ್ದ ಹಾಗೆ 10 ಮೀಟರ್ ಅಗಲದಷ್ಟು ಉತ್ಖನನ ಕಾರ್ಯ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಪುರಾತನ ವಸ್ತು ಪತ್ತೆಯಾಗಿದೆ. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನ ಬಳಸಿಕೊಂಡು ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ನೀವೇನ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಪುರಾತನ ವಸ್ತು ಈಗ ಸದ್ಯ ಪತ್ತೆಯಾಗಿರೋದು. ಈಗ ಸಾಕಷ್ಟು ದಿನಗಳ ಕಾಲ ಅಲ್ಲಿನ ಏನು ಜನತೆಗೆ ಒಂದಷ್ಟು ಕಡೆಗಳಲ್ಲಿ ಉತ್ಖನನ ಕಾರ್ಯ ಮಾಡುವಂಥದ್ದು ಅಥವಾ ಸಿಕ್ಕಲ್ಲಿ ಗುಂಡಿ ತೋಡುವಂಥದ್ದು ಇಂಥದ್ದೆಲ್ಲ ನಡೀತಾ ಇತ್ತು. ಈಗ ಮೊನ್ನೆ ಏನು ಮನೆ ಕಟ್ಟುವಂತ ಸಂದರ್ಭದಲ್ಲಿ ಸಿಕ್ಕಂತಹ ಚಿನ್ನ, ಅದಕ್ಕಿಂತ ಮುಂಚೆಯೇ ಸರ್ಕಾರ ಇಲ್ಲಿ ಉತ್ಖನನಕ್ಕೆ ಆದೇಶವನ್ನ ಕೊಟ್ಟಿತ್ತು ಅಂತ ಹೇಳಿ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು. ಈಗ ನಿನ್ನೆಯಿಂದ ಉತ್ಖನನ ಕಾರ್ಯ ಆರಂಭ ಆಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್. ಈಗ ಗಮನಿಸ್ತಾ ಇರೋ ಹಾಗೆ ಈಗ ಸರ್ಕಾರದ ವತಿಯಿಂದ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಎರಡನೇ ದಿನದಲ್ಲೇ ಒಂದು ಪುರಾತನ ವಸ್ತು ಪತ್ತೆಯಾಗಿದೆ ಅನ್ನುವಂಥದ್ದು. ಅದು ಯಾವಾಗಿಂದು ಏನು ಡೀಟೇಲ್ಸ್ ಸಿಗ್ತಾ ಇದೆ ಸಂಜೀವ್? ಹೌದು ಮಧು, ಏನು ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಏನು ಸಿಕ್ತು, ಆ ನಿಧಿ ಸಿಕ್ಕ ನಂತರ ಇದು ಲಕ್ಕುಂಡಿ ಗ್ರಾಮದ ಚಿತ್ರಣವನ್ನೇ ಬದಲಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಆ ನಿಧಿ ಸಿಕ್ಕ ಬೆನ್ನಲ್ಲೇ ಈಗ ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ಉತ್ಖನನ ಆರಂಭ ಮಾಡಿದೆ. ಇವತ್ತು ಎರಡನೇ ದಿನ ಉತ್ಖನನ ಆರಂಭವಾಗಿದೆ. ಎರಡನೇ ದಿನ ಉತ್ಖನನದಲ್ಲಿ ಒಂದು ಪ್ರಾಚ್ಯಾವಶೇಷ ಒಂದು ಪತ್ತೆಯಾಗಿದೆ. ಈಗ ನಾವು ಅದೇ ಒಂದು ಸ್ಥಳದಲ್ಲಿ ನೋಡ್ಬೋದು. ಇದು ಲಕ್ಕುಂಡಿ ಗ್ರಾಮದ ಕೋಟೆ ಏನು ವೀರಭದ್ರೇಶ್ವರ ದೇವಸ್ಥಾನದ ಆವರಣ. ಈ ಒಂದು ಆವರಣದಲ್ಲಿ ಎರಡನೇ ದಿನ ಏನು ಉತ್ಖನನ ಆರಂಭ ಆಗಿತ್ತು. ಎರಡನೇ ದಿನ ಉತ್ಖನನದಲ್ಲಿ ಒಂದು ಸಣ್ಣ ಪ್ರಮಾಣದ ಪುರಾತನ ಒಂದು ವಸ್ತುವನ್ನು ಪತ್ತೆಯಾಗಿದೆ. ಅದಕ್ಕೆ ಏನು ಅಂತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಏನು ರಾಜ್ಯ ಮತ್ತು ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದು ಆ ಒಂದು ಏನು ಈಗ ಪತ್ತೆಯಾಗಿದೆ ಆ ವಸ್ತುವನ್ನು ಪರಿಶೀಲನೆ ಮಾಡಬೇಕು. ಅದು ಯಾವ ಕಾಲದ್ದು ಏನು ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟಪಡಿಸಬೇಕು. ನೋಡ್ಬೋದು, ಈಗೇನು ಸುಮಾರು 2 ಅಡಿ ಆಳ ಅಗದ ನಂತರ ಈ ಒಂದು ಏನು ಪ್ರಾಚ್ಯಾವಶೇಷ ಪತ್ತೆಯಾಗಿದೆ. ಇದಕ್ಕೆ ಏನು ಅಂತಾರೆ ಅಂತ ಅನ್ನೋದ್ರ ಬಗ್ಗೆ ಇದು ಯಾವ ಕಾಲದ್ದು, ಅದಕ್ಕೆ ಇದು ಯಾವ ವಸ್ತು ಏನು ಅನ್ನೋದು ರಾಜ್ಯ ಮತ್ತು ಕೇಂದ್ರ ಪುರಾತತ್ವ ಇಲಾಖೆಯವರು ಇದು ಏನು ಪರಿಶೀಲನೆ ಮಾಡಿ ಅವಾಗ ಅವರು ಅಧಿಕೃತವಾಗಿ ಘೋಷಣೆ ಮಾಡಬೇಕು. ಹೀಗಾಗಿ ಇಲ್ಲಿ ಇಂಥ ಏನು ಪ್ರಾಚ್ಯಾವಶೇಷಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾವೆ. ಆದರೆ ಈ ಭಾಗದಲ್ಲಿ ಏನು ಈಗಾಗಲೇ ಗ್ರಾಮಸ್ಥರು ಹಿರಿಯರು ಹೇಳೋ ಪ್ರಕಾರ ಸಾಕಷ್ಟು ಚಿನ್ನಾಭರಣಗಳಿದೆ. ಇಲ್ಲಿ ಪಕ್ಕದಲ್ಲೇ ಟಂಕಸಾಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ವಸ್ತುಗಳನ್ನು ಸಿಗಬೇಕಾದ್ರೆ ಸುಮಾರು 10 ಅಡಿ ಆಳ ಅಗದ ನಂತರ ಅಂಥವು ಏನಾದರೂ ಸಿಗ್ಬೋದು. ಬಟ್ ಸದ್ಯಕ್ಕಂತರೂ ಈಗ ಪ್ರಾಚ್ಯಾವಶೇಷ ವಸ್ತು ಒಂದು ಪತ್ತೆಯಾಗಿದೆ. ಆದರೆ ಇದ್ರ ಬಗ್ಗೆ ಏನು ಈಗಾಗಲೇ ಇನ್ನೂ ಸ್ಥಳಕ್ಕೆ ಏನು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬರಬೇಕು, ಅದು ಪರಿಶೀಲನೆ ಮಾಡಬೇಕು. ಅದು ತೆಗೆದ ನಂತರ ಬೇರೆ ಕಡೆ ಒಂದು ಸಂಗ್ರಹ ಮಾಡ್ತಾರೆ, ಅದರ ಬಗ್ಗೆ ಸಂಶೋಧನೆ ಮಾಡ್ತಾರೆ. ಈಗ ಯಾಕಂದ್ರೆ ಸಾಕಷ್ಟು ಕುತೂಹಲ ಆಯಿತು ಲಕ್ಕುಂಡಿ ಗ್ರಾಮಸ್ಥರಿಗೆ, ಗದಗ ಜಿಲ್ಲೆ ರಾಜ್ಯದ ಜನರಿಗೆ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕ ನಂತರ ಇನ್ನೂ ಏನೇನು ಸಿಗುತ್ತಾ ಅಂತ ಅನ್ನುವಂಥದ್ದು. ಆದರೆ ಈಗ ಪ್ರಾಚ್ಯಾವಶೇಷ ವಸ್ತುವನ್ನು ಪತ್ತೆಯಾಗಿದೆ. ಆದರೆ ಇನ್ನೂ ಏನು ಬೇರೆ ಯಾವುದೇ ರೀತಿಯಿಂದ ಏನು ಜನರ ನಿರೀಕ್ಷೆಯಲ್ಲಿದೆ ಅಂತ ಚಿನ್ನಾಭರಣ ನಿಧಿ ಸಿಗುತ್ತೆ ಅಂತ ಅದು ಅಂಥದ್ದು ಏನಾದರೂ ಪತ್ತೆ ಆಗಬೇಕಂದ್ರೆ 10 ಅಡಿ ಆಳದ ಕೆಳಗೆ ಹೋದಾಗ ಮಾತ್ರ ಸಾಧ್ಯ ಅನ್ನುವಂಥದ್ದು ಗ್ರಾಮದ ಹಿರಿಯರು ಕೂಡ ಹೇಳ್ತಾ ಇದ್ದಾರೆ. ಮಧು, ಸಂಜೀವ್, ಇಲ್ಲಿ ನಾವು ದೃಶ್ಯಗಳನ್ನ ಗಮನಿಸ್ತಾ ಇದ್ದಾಗ ಕಾಣಿಸ್ತಾ ಇರೋದು ಒಂದ್ ಕಡೆ ಕಲ್ಲಿನ ರೀತಿಯಲ್ಲಿ ಕೆತ್ತನೆ ಮಾಡಿರುವಂತಹ ಕಲ್ಲಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಪ್ರಾಥಮಿಕ ತನಿಖೆಯಲ್ಲಿ ಏನಾದ್ರೂ ಈ ಬಗ್ಗೆ ಡೀಟೇಲ್ಸ್ ಗೊತ್ತಾಗಿದೆಯಾ? ಅಧಿಕಾರಿಗಳಿಗೆ ಏನ್ ಹೇಳ್ತಾರೆ ಸಂಜೀವ್? ಮತ್ತು ಇದೀಗ ತಾನೇ ಅದು ಪತ್ತೆಯಾಗಿದೆ. ಏನು ಕಾರ್ಮಿಕರು ತೆಗಿತಿದ್ರು ಅದು ಇದೀಗ ತಾನೇ ಪತ್ತೆಯಾಗಿದೆ. ಇನ್ನೂ ಕೂಡ ಏನು ಅಧಿಕಾರಿಗಳು, ಏನು ಉನ್ನತ ಮಟ್ಟದ ಅಧಿಕಾರಿಗಳು ಇನ್ನೂ ಗ್ರಾಮಕ್ಕೆ ಬಂದಿಲ್ಲ. ಅವರು ಏನು ರಾಜ್ಯ ಪುರಾತತ್ವ ಇಲಾಖೆ ಏನು ಸಹ ನಿರ್ದೇಶಕರಾದಂಥ ಶೇಜೇಶ್ವರ್ ಇದ್ದಾರೆ, ಅವರು ಇಲ್ಲಿ ಗದಗ ಜಿಲ್ಲೆಯಲ್ಲಿದ್ದಾರೆ. ಅವರು ಈಗ ಸ್ಥಳಕ್ಕೆ ಬರಬೇಕು. ಸ್ಥಳಕ್ಕೆ ಬಂದು ಇದೆಲ್ಲವೂ ಕೂಡ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದಾಗ ಮಾತ್ರ ಅಧಿಕೃತವಾಗಿ ಇದು ಕೇಂದ್ರ ಪುರಾತತ್ವ ಇಲಾಖೆ ಅವರೇ ಈಗ ಇದಕ್ಕೆ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅನ್ನೋದು ಈಗಾಗಲೇ ಜಿಲ್ಲಾ
ಜಿಲ್ಲಾಧಿಕಾರಿಗಳು ಕೂಡ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂದ್ರೆ ಯಾರೇ ಆಗಲಿ ಕೂಡ ಯಾವುದೇ ವಸ್ತುಗಳ ಬಗ್ಗೆ ಅಧಿಕೃತವಾಗಿ ಹೇಳುವಂಗಿಲ್ಲ. ಏನು ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳೇ ಅಧಿಕೃತವಾಗಿ ಇದು ಯಾವ ಕಾಲದ್ದು, ಯಾವ ವಸ್ತು, ಏನು ಎಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಅವರೇ ಕೊಡಬೇಕು ಅನ್ನುವಂಥ ಮಾತು ಕೂಡ ಅವರು ಹೇಳಿದ್ದಾರೆ. ಮಧು. ಓಕೆ ಸಂಜೀವ್, ಈಗ 2ನೇ ದಿನಕ್ಕೆ ಕಾಲಿಟ್ಟಿದೆ. ಈಗ ಯಾವ ಭಾಗದಲ್ಲಿ ಈ ರೀತಿ ಉತ್ಖನನ ನಡೀತಾ ಇದೆ, ಇನ್ನು ಎಲ್ಲೆಲ್ಲಿ ಈ ಉತ್ಖನನ ಕಾರ್ಯ ಮುಂದುವರಿಯುತ್ತೆ ಸಂಜೀವ್? ಹೌದು, ಈಗ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಅದೇ ಮುಂಭಾಗದಲ್ಲಿ ಈಗಾಗಲೇ 10-20 ಅಡಿಯಲ್ಲಿ ಏನು ನಿನ್ನೆಯಿಂದ ಉತ್ಖನನ ಕಾರ್ಯ ಆರಂಭ ಆಗಿದೆ. ಆ ಒಂದು ಭಾಗದಲ್ಲಿ ಈಗ ಪ್ರಾಚ್ಯಾವಶೇಷ ವಸ್ತೇ ಪತ್ತೆಯಾಗಿದೆ. ಮಧು, ಇದು ಮೊದಲ ಹಂತದಲ್ಲಿ ಇದೇ ಭಾಗದಲ್ಲಿ ಮಾಡ್ತಾರೆ. ಸುಮಾರು ಏಕೆಂದರೆ ಈಗಾಗಲೇ ನಾವು ಒಂದು ಮಾತು ಹೇಳಿದ್ದೀನಿ, ಇದು ಈಗಾಗಲೇ ಏನು ಪುರಾತನ ಕಾಲದಿತ್ತು ಆ ಒಂದು ನೆಲದ ಮೇಲೆ ಸುಮಾರು 6-7 ಅಡಿ ಮಣ್ಣು ಹಾಕಿದ್ದಾರೆ ಅಂತೇಳಿ ಈಗಾಗಲೇ ಗ್ರಾಮದ ಹಿರಿಯರು ಹೇಳಿದ್ದಾರೆ. ಅದು ಮಣ್ಣು ಹಾಕಿದಂಥ ತೆಗೆದ ನಂತರ ಏನು ಅಗೀತಾರೆ ಅವಾಗನೇ ಏನಾದರೂ ಏನು ಪ್ರಾಚ್ಯವಸ್ತು ಅವಶೇಷಗಳಾಗಿರ್ಬೋದು ಅಥವಾ ಏನು ಚಿನ್ನಾಭರಣ ನಿಧಿ ಅಂಥದ್ದು ಏನಾದರೂ ಸಿಗ್ಬೋದು ಅನ್ನುವಂಥದ್ದು. ಅಲ್ಲಿವರೆಗೆ 10 ಅಡಿ ಆಳದವರೆಗೆ ಅಂಥದ್ದು ಹೇಳ್ಕೊಳ್ಳೋಂಥ ಮಹತ್ವದಾದಂಥ ಏನು ಪತ್ತೆ ಆಗಲ್ಲ ಅಂತ ಅನ್ನೋದು ಗ್ರಾಮದ ಹಿರಿಯರು ಮತ್ತು ತಜ್ಞರು ಕೂಡ ಈಗಾಗಲೇ ಹೇಳಿದ್ದಾರೆ. ಮಧು. ಓಕೆ ಸಂಜೀವ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಅದೊಂದು ರೀತಿಯ ಪುರಾತನ ವಸ್ತು ಪತ್ತೆ ಆಗಿದೆ. ಆದರೆ ಅಧಿಕಾರಿಗಳು ಬಂದ ನಂತರದಲ್ಲಿ, ತಪಾಸಣೆ ನಂತರದಲ್ಲಿ ಎಕ್ಸಾಕ್ಟ್ಲಿ ಅದೇನು ಅನ್ನುವಂಥ ಮಾಹಿತಿಯನ್ನ ಕೊಡ್ತಾರೆ. ಅಲ್ಲಿವರೆಗೆ ಅದು ಇದೇ ರೀತಿ ಕಲ್ಲು ಅಥವಾ ಇನ್ನೊಂದೇನು ಅಂತ ಹೇಳಿ ನಾವು ಅದನ್ನ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅಧಿಕಾರಿಗಳು ಬರುವಂತಹ ನಿಟ್ಟಿನಲ್ಲಿ ಅಲ್ಲಿ ಕಾಯ್ತಾ ಇದ್ದಾರೆ. ಈಗಾಗಲೇ ಏನು ಅಲ್ಲಿ ಸಿಬ್ಬಂದಿಗಳು ಅಂದ್ರೆ ಅಲ್ಲಿ ಏನು ಉತ್ಖನನ ನಡೀತಾ ಇತ್ತು, ಕಾರ್ಮಿಕರು ಉತ್ಖನನವನ್ನ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಈಗ ತಾನೇ ಪತ್ತೆ ಆಗಿರುವುದು ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ.